ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಹಾಗೆಯೇ 5ಇಂದ 10:30 ತನಕ ನಂದು ಡೈಲಿ ರೊಟೀನ್ ಏನಿರುತ್ತೆ ಸೊ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದ್ರ ಜೊತೆ ಒಂದು ತುಂಬಾ ಹೆಲ್ತಿಯಾಗಿರುವಂಥ ಕ್ಯಾರೆಟ್ ಲಡ್ಡುನು ಕೂಡ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇನ್ನು ಮಂಡೇ ಅಂತಂದರೆ ಸಾಮಾನ್ಯವಾಗಿ ಪೂಜೆ ವಾರ ಎಲ್ಲ ಮಾಡೋದಿರುತ್ತೆ. ಸೊ ಹಾಗಾಗಿ ಬೇಗನೆ ಎದ್ದಿದ್ದೀನಿ. ಹುಡುಗರು ಕೂಡ ಇನ್ನು ಮಲಗಿದ್ದಾರೆ. ನೋಡ್ತಾ ಇದ್ದೆ ಸ್ವಲ್ಪ ವೆಹಿಕಲ್ಸ್ಗಳೆಲ್ಲ ಆವಾಗ ತಾನೇ ಓಡಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಇನ್ನು ಮನೆಗೆ ಬಂದು ಕೆಲಸಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ ಅಂತಲೇ ಹೇಳ್ಬೋದು. ಟೈಮ್ ನೋಡ್ತಿರ್ಬೋದು. ನಾನು 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಹಾಗೆ ಹೀಗೆ ಅಂತ ಸ್ವಲ್ಪ 10 ನಿಮಿಷ 5 ನಿಮಿಷ ಅಂತ ಮಲಗಿ ಎದ್ದೇಳಷ್ಟರಲ್ಲಿ 5:15 ಆಗಿಬಿಡ್ತು. ಇನ್ನು ಕೆಲಸಗಳನ್ನೆಲ್ಲ ನಾನು ನೈಟು ಮಾಡ್ಕೊಂಡಿರಲಿಲ್ಲ. ಪಾತ್ರೆ ಒಂದಷ್ಟೇ ತೊಳೆದು ಕಿಚನ್ ಕ್ಲೀನ್ ಮಾಡಿದ್ದೆ. ಇನ್ನು ಮಾಮೂಲಿ ಮನೆ ಒರೆಸೋದು ಗುಡಿಸೋದು ಇದೆಲ್ಲ ಬಾಕಿ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಎದ್ದು ನೋಡ್ತಾ ಇದ್ದೀನಿ. ನಮ್ಮ ರಿಷು ಮೋಕ್ಷಿ ಅಂತೂ ನೈಟೆಲ್ಲ ಈ ರೀತಿ ಆಟ ಆಡಿ ಎಲ್ಲ ಚೆಲ್ಲಾಡಿ ಪೇಪರ್ಗಳನ್ನೆಲ್ಲ ಕಟ್ ಮಾಡಿ ಯಾವ ಥರ ಹಾಕಿದ್ದಾರೆ ನೋಡಿ ಮೂಲೆಗಳಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಬೆಳಗ್ಗೆ ಟೈಮ್ ಕಸ ಗುಡಿಸ್ಬೇಕಾದ್ರೆ ಅಷ್ಟು ಪೇಪರ್ಗಳನ್ನ ಕಟ್ ಮಾಡಿ ಅದು ಇದು ಮಾಡ್ತಿರ್ತಾರಲ್ವ, ಹಾಕಿರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಒಕ್ಕಡೆಯಿಂದ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಇನ್ನು ಕಿಚನಿಗೆ ಬಂದರೆ ಸಾಮಾನ್ಯವಾಗಿ ನಾನು ನೈಟೇ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಬಿಟ್ಟಿರ್ತೀನಿ. ಬೆಳಿಗ್ಗೆ ಎದ್ದು ಜೋಡಿಸ್ಕೊಳ್ಳೋದಷ್ಟೇ ಕೆಲಸ ಇರುತ್ತೆ. ಪಾತ್ರೆಗಳನ್ನೂ ಹಾಗೆಯೇ ಎಂಜಲು ಪಾತ್ರೆ ಎಲ್ಲ ಹಾಕಿದ್ರೆ ಅದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ನೈಟೇ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಆ ಥರ ಆದಾಗ ನಮಗೆ ಮಾರ್ನಿಂಗ್ ಬೇಗ ಎದ್ದ ತಕ್ಷಣ ಸ್ವಲ್ಪ ಅಡುಗೆ ಮನೆ ನೋಡಿದ ತಕ್ಷಣ ಖುಷಿಯಾಗಬೇಕು, ನಮಗೆ ಒಂದು ಒಳ್ಳೆ ಮೂಡ್ ಬರಬೇಕು ಅಡುಗೆ ಮಾಡೋದಕ್ಕೂ ಕೂಡ ಅಲ್ವಾ. ಹಾಗಾಗಿ ನೈಟೇ ಫುಲ್ ಕ್ಲೀನ್ ಮಾಡಿಕೊಂಡು ಒಂಥರ ಸಮಾಧಾನ, ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ ಮಲ್ಕೊಂಡಾಗ ಅಂತಲೇ ಹೇಳ್ಬೋದು. ಎಲ್ಲ ಸ್ವಲ್ಪ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟು ಅಡುಗೆ ಮನೇಲಿ ಹೋಗ್ಬಿಟ್ರೆ ಅದು ನಿದ್ದೆನೇ ಬರೋಲ್ಲ. ಬೆಳಗ್ಗೆ ಎದ್ದು ಅದೇ 1 ಅವರ್ ಆಗಿಬಿಡುತ್ತೆ ಕೆಲಸ ಮಾಡೋದಕ್ಕೆ. ಇನ್ನು ಫೈನಲಿ ಮನೆಯಂತೂ ಫುಲ್ ಕ್ಲೀನ್ ಆಯಿತು. ಹಾಗೆಯೇ ಕಿಚನ್ನು ಕೂಡ ತುಂಬಾ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ನಾನು ಮಂತ್ಲಿ ಒಂದು ಸಲನಾದರೂ ನಾನು ಡೀಪ್ ಕ್ಲೀನಿಂಗ್ ಅಂತ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ನನಗೆ ವಾರದಲ್ಲಿ ಅಷ್ಟು ನನಗೆ ತುಂಬ ಒಂದು ಕಷ್ಟ ಅಂತ ಅನಿಸೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಬಂದು ನೋಡ್ತಾ ಇದ್ದೀನಿ. ಅವಾಗಷ್ಟೇ ಸೂರ್ಯ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಸೊ ಹಾಗೆಯೇ ನೋಡ್ತಾ ಇರ್ಬೋದು. ಮನೇನೂ ಕೂಡ ಎಲ್ಲೆಲ್ಲಿತ್ತು ಎಲ್ಲನೂ ಅಲ್ಲೆಲ್ಲ ಇಟ್ಟು ಕ್ಲೀನ್ ಮಾಡಿದ್ದಾಯಿತು. ಹುಡುಗರು ಕೂಡ ಮಲಗಿದ್ದಾರೆ. ಇನ್ನು ನಾನು ಸ್ನಾನ ಮಾಡಿ ಪೂಜೆ ಮಾಡೋದಷ್ಟೇ ಬಾಕಿ ಇಟ್ಕೊಂಡೆ. ಜೊತೆಗೆ ಮಾರ್ನಿಂಗ್ ಟಿಫನ್ಗೂ ಅಂತ ಹೇಳ್ಬಿಟ್ಟು ನಾನು ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಸ್ವಲ್ಪ ರುಬ್ಬಿಟ್ಟಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫರ್ಮೆಂಟೇಷನ್ ಬಂದಿರುತ್ತಾ ಇಲ್ವಾ ನೋಡೋಣ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂತಂದರೆ ಸ್ವಲ್ಪ ಉಪ್ಪಿಟ್ಟಿರುತ್ತೆ. ಹಾಗಾಗಿ ಒಂದು ಕೆಳಗಡೆ ಒಂದು ತಟ್ಟೆನೂ ಇಟ್ಬಿಟ್ಟು ಪ್ಲೇಟನ್ನು ಮುಚ್ಚಿ ಈ ರೀತಿ ಟೈಟ್ ಮಾಡಿ ಇಟ್ಟಿದ್ದೆ, ಸ್ವಲ್ಪ ಎಲ್ಲೂ ಕೂಡ ಗಾಳಿ ಹೋಗದೆ ಇರಲಿ ಅಂತ ಹೇಳ್ಬಿಟ್ಟು. ಈ ಸಲ ಸ್ವಲ್ಪ ಲೇಟಾಗೇ ರುಬ್ಬಿಟ್ಟೆ. ಹಾಗಾಗಿ ತುಂಬ ಜಾಸ್ತಿ ಉಬ್ಬಿರಲಿಲ್ಲ, ಫರ್ಮೆಂಟೇಷನ್ ಬಂದಿರಲಿಲ್ಲ. ಸೊ ಇನ್ನೂ ಒಂದು 2 ಅವರ್ ಇದೆಯಲ್ಲ, ಅಷ್ಟರಲ್ಲಿ ಚೆನ್ನಾಗಿ ಬರುತ್ತೆ ಇನ್ನೂ ಸ್ವಲ್ಪ ಅಂತ ಅಂದ್ಕೊಂಡು ಸೇಮ್ ಅದೇ ರೀತಿಯೇ ಎಲ್ಲ ಮುಚ್ಚಿಟ್ಬಿಟ್ಟು ಸ್ವಲ್ಪ ಪಲ್ಯನ ಏನಾದರೂ ಪೂಜೆ ಎಲ್ಲ ಆಗಿದ್ದಾದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ಥರ ಏನಾದರೂ ನಮಗೆ ಬೇಗನೆ ಸ್ವಲ್ಪ ಹುಳಿ ಬಂದಿಲ್ಲ, ಹಾಗೆಯೇ ಈ ಥರ ಏನಾದರೂ ಸ್ವಲ್ಪ ನಮಗೆ ಫೌಂಡೇಶನ್ ಹಾಗೆಯೇ ದೋಸೆ ಹಿಟ್ಟು ಏನಾದರೂ ಫರ್ಮೆಂಟೇಷನ್ ಬಂದಿಲ್ಲ ಅಂತ ಹೇಳಿದಾಗ ಮಾರ್ನಿಂಗ್ ಟೈಮು ಈ ರೀತಿ ಎದ್ದ ತಕ್ಷಣವೇ ಸ್ವಲ್ಪ ಸೌಟಿಂದ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಳಗಡೆ ಸೌಟನ್ನು ಬಿಟ್ಬಿಟ್ಟು ಮುಚ್ಚೋದ್ರಿಂದ ಬೇಗನೆ ಫರ್ಮೆಂಟೇಷನ್ ಬಂದ್ಬಿಡುತ್ತೆ. ಅದೆಷ್ಟೋ ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ ಕೂಡ. ಸೊ ಆ ಥರ ಏನಾದರೂ ಹಿಟ್ಟು ಸ್ವಲ್ಪ ಫರ್ಮೆಂಟೇಷನ್ ಆಗ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿದಾಗ ಈ ರೀತಿ ನೀವು ಟ್ರೈ ಮಾಡ್ಬೋದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಮಂಡೇ ಬೆಳಿಗ್ಗೆನೇ ಎದ್ದೆ. 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು 5:15 ಆಯ್ತು ಎದ್ದೇಳಷ್ಟರಲ್ಲಿ. ಸೊ ಒಂದೊಂದ್ಸಲ ಆ ಥರ ಆಗಿಬಿಡುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಇನ್ನೊಂದು 10 ನಿಮಿಷ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿದ್ದಾಯಿತು. ಎದ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒರೆಸಿದ್ದಾಯಿತು. ಇವಾಗ ಹೋಗಿ ಸ್ನಾನನೂ ಮುಗಿಸ್ಕೊಂಡು ಬಂದೆ. ಇವಾಗ ಸ್ವಲ್ಪ ಬಿಸಿನೀರು ಕುಡಿಬೇಕು. ಎದ್ದ ತಕ್ಷಣ ಏನೂ ಕುಡಿದಿರಲಿಲ್ಲ. ಇವಾಗ ಸ್ವಲ್ಪ ಬಿಸಿನೀರು ಕುಡಿದು ಒಂದು ಕಡೆ ಹಾಲಿಗೆ ಇಟ್ಬಿಡ್ತೀನಿ ಕಾಯೋದಕ್ಕೆ. ಟಿಫನ್ ಬಂದು ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಹುಡುಗರಿಗೆ ಇವತ್ತು ಸ್ಕೂಲ್ ಇದೆ, ಸೊ ಅವರು ಸ್ಕೂಲ್ಗೆ ಹೋಗ್ತಾರೆ. ಅಷ್ಟರಲ್ಲಿ ಟಿಫನ್ ಕೂಡ ರೆಡಿ ಮಾಡಬೇಕು ನಾನು. ಇವಾಗ ಫಸ್ಟು ಬಿಸಿನೀರು ಕುಡಿದು ಕಾಫಿನಿಟ್ಟು ನೆಕ್ಸ್ಟು ಅವ್ರು ಎದ್ದೇಳಷ್ಟರಲ್ಲಿ ಪೂಜೆ ಮಾಡಬೇಕು. ಸೊ ಎಷ್ಟೇ ಬೇಗ ಇದ್ರೂ ಬೇಗ ಟೈಮೇ ಆಗಿಬಿಡುತ್ತೆ. ಸೊ ಆಗಲೇ ಬೆಳಕು ಕೂಡ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಫಸ್ಟ್ ಬಿಸಿನೀರು ಕೊಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ ಕಾಯಿಸ್ ನಿಮಗೆ. ಹಾಗೆಯೇ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ. ಬೆಳಗ್ಗೆನೇ ಎದ್ದ ತಕ್ಷಣ ಸ್ವಲ್ಪ ಈ ಥರ ಕುಡಿಯೋದ್ರಿಂದ ಏನಾಗುತ್ತೆ, ವಾಯ್ಸ್ ನಮಗೆ ಚೆನ್ನಾಗಿ ಒಂದು ಕ್ಲಿಯರ್ ಆಗುತ್ತೆ ಮಾತಾಡೋದಕ್ಕೂ ಕೂಡ. ನನಗೆ ಆ ರೀತಿ ಆಗ್ತಾ ಇರುತ್ತೆ ಇತ್ತೀಚೆಗೆ, ಯಾಕೆ ಅಂತ ಗೊತ್ತಾಗಲ್ಲ. ನಾನು ಸೈಲೆಂಟಾಗಿ ನಾನು ಮಾತಾಡ್ದಂತೆ ಇದ್ದಾಗ ನನಗೆ ವಾಯ್ಸ್ ಒಂಥರ ಕಟ್ಕೊಂಡಂಗೆ ಅಂತಾರಲ್ಲ, ಚೇಂಜ್ ಆಗಿಬಿಡುತ್ತೆ, ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದು ಲೋಟ ಬಿಸಿನೀರು ಕೂಡ ಕುಡಿತಾ ಇದ್ದೀನಿ. ಹಾಗೆಯೇ ಅದಾದ ತಕ್ಷಣವೇ ಹಿಂದೆಯೇ ಸ್ವಲ್ಪ ಕುಕ್ಕರ್ಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ರಿಷು ನೈಟೇ ಹೇಳಿದ್ದ, ಅವ್ನಿಗೆ ಆಲೂಗೆಡ್ಡೆ ದೋಸೆ ಅಂದರೆ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು. ಬೇಕಿದ್ರೆ ಒಂದು ದಿನದಲ್ಲಿ 3 ಟೈಮ್ ಕೊಟ್ಟರು ತಿಂತಾನವನು. ಅದಕ್ಕೋಸ್ಕರ ಇದನ್ನು ಕೂಡ ಬೇಯೋದಕ್ಕೆ ಇಟ್ಬಿಡೋಣ. ಆಮೇಲೆ ನಾನು ಹೋಗಿ ಪೂಜೆ ಕೂತ್ಕೊಂಡ್ರೆ ಅಷ್ಟರಲ್ಲಿ ಇದು ವಿಸಲ್ ಹೋಗಿರುತ್ತೆ. ಸೊ ಹಾಗಾಗಿ ಈಸಿ ಆಗುತ್ತೆ, ಇನ್ನೂ ನಮಗೆ ಟೈಮ್ ಸೇವ್ ಆಗುತ್ತೆ ಅಲ್ವಾ ಅಂತ ಹೇಳಿ ಇದನ್ನು ಕೂಡ ಇಡ್ತಾಯಿದ್ದೀನಿ.
ಮಾರ್ನಿಂಗ್ ಅಂತೂ ಎಷ್ಟೇ ಬೇಗ ಕೆಲಸಗಳು ಮಾಡಿದ್ರು ಬೇಗನೆ ಕೆಲಸ ಅಂತ ಆಗೋದೇ ಇಲ್ಲ. ಟೈಮ್ ಮಾತ್ರ ಎಷ್ಟು ಬೇಗ ಓಡ್ತಾ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಇನ್ನು ವಾರಗಳಲ್ಲಿ ಸ್ವಲ್ಪ ಏನಾದರೂ ದೇವ್ರ ಪೂಜೆ ಮಾಡೋದು ಆ ಥರ ಇದ್ದಾಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾನೆ ಇರಬೇಕು. ಸೊ ನಮಗೂ ಎನರ್ಜಿ ಬೇಕಲ್ವ, ಆ ಟೈಮಲ್ಲಿ ಸ್ವಲ್ಪ ಏನಾದರೂ ಒಂದು ಲೋಟ ಈ ರೀತಿ ಬಿಸಿನೀರೋ ಅಥವಾ ಏನಾದರೂ ಒಂದು ಕಷಾಯನೋ ಅಥವಾ ಹೆಲ್ತಿ ಡ್ರಿಂಕ್ನೋ ಕುಡಿದ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ನಮಗೆ ಕೆಲಸ ಮಾಡೋದಕ್ಕೆ ಎನರ್ಜಿ ಆಗ್ಬೋದು. ಯಾವಾಗಲೂ ಅಷ್ಟೇ ನಮಗೆ ನಾವು ಟೈಮ್ ಕೊಡೋದನ್ನ ಎಲ್ಲೋ ಒಂದು ಕಡೆ ಮರ್ತು ಬಿಡ್ತೀವಿ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಅಂತ ಅಂದಮೇಲೆ ಸ್ವಲ್ಪ ಗಂಡ ಮಕ್ಕಳು ಆ ಥರ ಟೈಮ್ ಕೊಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಮೇಲೆ ನಾವು ಮರ್ತೇ ಬಿಟ್ಟಿರ್ತೀವಿ. ಎಷ್ಟೋ ಸಲ ಟೈಮ್ ಆಗಿಬಿಡುತ್ತೆ ಅಂತ ಒಂದು 5 ನಿಮಿಷ ಕೂತ್ಕೊಂಡು ಒಂದು ಕಾಫಿನಾಗಿರ್ಬೋದು ಅಥವಾ ಒಂದು ಬಿಸಿನೀರಾಗಿರ್ಬೋದು ಕುಡಿಯೋದಕ್ಕೂ ಕೂಡ ಕೂತ್ಕೊಳ್ಳಲ್ಲ. ಸೊ ನಾನು ಎಷ್ಟೋ ಸಲ ಆ ರೀತಿ ತಪ್ಪುಗಳನ್ನ ಮಾಡ್ತಾಯಿದ್ದೀನಿ. ಇತ್ತೀಚೆಗಷ್ಟೇ ನಾನು ಟೈಮ್ ಕೊಟ್ಕೊಳ್ತಾ ಇರುವಂಥದ್ದು. ಹಾಗೆಯೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹಳೆ ಹೂವು ಏನಿತ್ತು ಅದನ್ನೆಲ್ಲ ತೆಗೆದು ಹಾಕಿದ್ದೀನಿ. ದೀಪಗಳನ್ನೇನು ತೊಳೆದಿಲ್ಲ, ಇವಾಗ ಸ್ವಲ್ಪ ದಿನದಲ್ಲಿ ತೊಳೆದಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ವೀಕ್ ತೊಳೆಯೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ನಾನು ಸಾಮಾನ್ಯವಾಗಿ ಹೇಳಿದ್ದೀನಿ, ಏನಾದರೂ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ತೊಳೆಯೋದು, ಇಲ್ಲಾಂದರೆ ಒಂದು 15 ಡೇಸ್ಗೆ ನಾನು ದೀಪಗಳನ್ನೆಲ್ಲ ಎತ್ತು ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ ಡೀಪ್ ಕ್ಲೀನ್ ಅಂತಾರಲ್ಲ ಆ ರೀತಿ ಒಂದು 15 ಡೇಸ್ಗೆ ಒಂದು ಸಲ ಮಾಡ್ಕೊಳ್ಳೋದು ನಾನು. ರೈಸ್ ಪೂಜೆ ಎಲ್ಲ ಮುಗೀತು. ಇವಾಗ ಟೈಮ್ ಬಂದು 2:15. ಇವಾಗ ಬೇಗ ಹೋಗಿ ಪಲ್ಯ ಮಾಡಿಬಿಟ್ಟು ಸ್ವಲ್ಪ ದೋಸೆ ಹಾಕ್ತಾ ಇರಬೇಕು ಅಂತ. ಇನ್ನು ಬಿಸಿ ಅಲ್ಲೇ ದೋಸೆ ಕೂಡ ಹಾಕ್ತಾಯಿದ್ದೀನಿ. ಹುಡುಗ್ರದ್ದು ಏನು ಬಾಕ್ಸ್ ಇರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಸ್ವಲ್ಪ ದೋಸೆನೆಲ್ಲ ಹಾಕಿ ಪ್ರಿಪೇರ್ ಮಾಡಾದಮೇಲೆ ಅವ್ರದ್ದಂತೂ ಲಂಚ್ ಬಾಕ್ಸ್ ಎಲ್ಲ ಮುಗಿಯಿತು. ಇನ್ನು ಅವರನ್ನು ಕೂಡ ಎಬ್ಬಿಸಿ ಸ್ವಲ್ಪ ಸ್ನಾನನೆಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಸ್ವಲ್ಪ ರೆಡಿ ಆದಮೇಲೆ ಅವ್ರಿಗೂ ಕೂಡ ಬಿಸಿಲೇ ತಿನ್ನಿಸೋಣ ಅಂತ ಹೇಳಿಬಿಟ್ಟು. ಮತ್ತು ರಿಷುಗೆ ಏನಿದೆ ಅದು ಹೋದ ವರ್ಷದ ಬಟ್ಟೆ ಏನಿರುತ್ತೆ ಅದನ್ನೇ ಹಾಕ್ಕೊಂಡಿದ್ದಾನೆ. ಅವ್ರಿಗೆ ನೆಕ್ಸ್ಟು ವರ್ಷವೂ ಕೂಡ ಬಟ್ಟೆದು ಏನಿರುತ್ತೆ ಡ್ರೆಸ್ ಕೋಡ್ ಚೇಂಜ್ ಆಗ್ತಾ ಇರುತ್ತೆ. ಮೋಕ್ಷಿಗಾಗಿರ್ಬೋದು ರಿಷುಗೇನೋ ಕಂಪಲ್ಸರಿ ಅದೇ ಡ್ರೆಸ್ನ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ಅವನು ಕೂಡ ಅದೇ ಡ್ರೆಸ್ ಹಾಕಿದ್ದಾನೆ. ಇನ್ನು ಮೋಕ್ಷಿ ಬಂದು ಮಾಮೂಲಿ ಕಲರ್ ಡ್ರೆಸ್ನೇ ಹಾಕಿದ್ದಾನೆ. ಅವನಿಗೂ ಕೂಡ ಈ ವರ್ಷ ಡ್ರೆಸ್ ಕೋಡ್ ಬೇರೆಯೇ ಚೇಂಜ್ ಇದೆ. ಹಾಗಾಗಿ ಇವನು ಕಲರ್ನೇ ಹಾಕ್ಕೊಂಡು ಹೋಗ್ತೀನಿ ಅಂತ. ಸೊ ಅವರು ಕೂಡ ರೆಡಿಯಾಗಿ ಸ್ವಲ್ಪ ಟಿಫನ್ ಎಲ್ಲ ತಿಂತಾಯಿದ್ದಾರೆ. ಅದರಲ್ಲೂ ಆಟ ಇವನಿಗೆ ತಿನ್ನಿಸೋದಂತೆ ಅವನಿಗೆ ತಿನ್ನಿಸೋದಂತೆ ಆಟ ಆಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ನಾನೇ ಯಾವಾಗಲೂ ರೆಗ್ಯುಲರಾಗಿ ತಿನ್ನಿಸ್ತೀನಿ. ಇವಾಗ ಸ್ವಲ್ಪ ವೀಡಿಯೋಗಳು ಮಾಡ್ಕೊತಿದ್ನಲ್ಲ ಅಂತ ಹೇಳ್ಬಿಟ್ಟು ಅವರವರೇ ತಿಂತಾಯಿದ್ರು ಮಾತಾಡಿಕೊಂಡು. ಫೈನಲಿ ರೆಡಿ ಆಗಿದ್ದಾಯಿತು. ಇನ್ನು ಇವರು ಕೂಡ ಸ್ವಲ್ಪ ಕೆಳಗಡೆ ವ್ಯಾನ್ ಹತ್ರ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡು ಹೋದೆ. ಇಷ್ಟು ದಿನ ಮನೇಲೇ ಇದ್ರಲ್ವ, ಸೊ ಅವ್ರು ಆಡಿದ್ದೇ ಆಟ ಆಗಿಬಿಟ್ಟಿತ್ತು, ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಅವ್ರದ್ದು ಒಂಥರ ಸ್ಕೂಲಿಗೆ ಹೋದರೆ ಕಟ್ಟಾಗ್ತಂಗೆ ಅಂತ ಫೀಲ್ ಆಗ್ತಾ ಇರುತ್ತೆ ಪಾಪ ಅವ್ರಿಗೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ಅವರ ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು. ಇನ್ನು ಹಾಯ್, ವೆಲ್ಕಮ್ ಬ್ಯಾಕ್. ಟೈಮ್ ಬಂದು 10:30 ಆಗಿದೆ. ಸೊ ಹುಡುಗರೆಲ್ಲ ಸ್ಕೂಲಿಗೆ ಹೋಗಿದ್ದಾಯಿತು. ಇವಾಗ ನಾನು ಕೂಡ ನೆಮ್ಮದಿಯಾಗಿ ಕೂತ್ಕೊಂಡು ಟಿಫನ್ ಕೂಡ ಮುಗಿಸ್ಕೊಂಡೆ. ಇನ್ನು ಕೆಲಸಗಳು ಅಂತ ಏನು ಕೂಡ ಪೆಂಡಿಂಗ್ ಇಲ್ಲ. ಆಲ್ರೆಡಿ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಬೆಳಿಗ್ಗೆನೇ ಬೇಗ ಈ ರೀತಿ ಎದ್ಬಿಟ್ರೆ ಆಲ್ಮೋಸ್ಟ್ ಒಂದು 9-9:30 ಎಲ್ಲ ಕೆಲಸ ಮುಗಿದೋಗ್ಬಿಟ್ಟಿರುತ್ತೆ ನಮ್ಮದು. ಆಮೇಲೆ ಆರಾಮಾಗಿ ನಾವು ರೆಸ್ಟ್ ಮಾಡ್ಬೋದು ಅಥವಾ ಬೇರೆ ಕೆಲಸಗಳಲ್ಲಿ
ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎದ್ದಿದ್ದೀನಿ. ನೋಡೋಣ ಇದು ರೊಟೀನ್ ಯಾವ ಥರ ನಾನು ಮುಂದೆ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ. ಅಂದರೆ ನನ್ನ ಡೈಲಿ ರೊಟೀನ್ ಏನಿರುತ್ತೆ ಸ್ವಲ್ಪ ಮಾರ್ನಿಂಗ್ದು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೀನಿ. ನೋಡೋಣ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಅಂತ. ಹುಡುಗರಿಗೆ ಏನಾದರೂ ಸ್ವಲ್ಪ ಲಂಚ್ ಬಾಕ್ಸ್ಗಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇವಾಗ ಆಲ್ರೆಡಿ ಸಾಮಾನ್ಯವಾಗಿ ಏನಾದರೂ ಫ್ರೂಟ್ಸು, ಡ್ರೈ ಫ್ರೂಟ್ಸು ಈ ರೀತಿ ನಾನು ಹಾಕ್ಕೊಡ್ತಾ ಇರ್ತೀನಿ. ಡೈಲಿ ಏನಾದರೂ ಬೇಕು ಅಂದಾಗ ತಲೆ ಕೆಟ್ಟೋಗ್ಬಿಡುತ್ತೆ ಏನಪ್ಪ ಹಾಕ್ಕೊಡೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಮನೇಲಿ ತುಂಬಾ ಕ್ಯಾರೆಟ್ಗಳಿದೆ. ಸೊ ಅದನ್ನು ಬಳಸ್ಕೊಂಡು ಒಂದು ತುಂಬಾ ಹೆಲ್ತಿಯಾಗಿರುವಂಥ ಕ್ಯಾರೆಟ್ ಲಡ್ಡುನ ಮಾಡ್ತಾ ಇದ್ದೀನಿ. ಡೇಟ್ಸ್ ಕೂಡ ಇದೆ. ಇದಕ್ಕೆ ಕ್ಯಾರೆಟು ಮತ್ತು ಡೇಟ್ಸನ್ನು ಉಪಯೋಗಿಸಿ ಮಾಡುವಂಥದ್ದು. ಯಾವುದೇ ರೀತಿ ಶುಗರ್ನ ಹಾಕ್ತಾ ಇಲ್ಲ. ವಿತೌಟ್ ಶುಗರ್ ಲಡ್ಡು ಅಂತಲೇ ಹೇಳ್ಬೋದು. ಹಾಗೆಯೇ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಡ್ರೈ ಫ್ರೂಟ್ಸ್ ಲಡ್ಡುನು ಕೂಡ ಮಾಡಿದ್ದೀನಿ. ಯಾರೆಲ್ಲ ಚೆಕ್ ಮಾಡಿಲ್ವೋ ದಯವಿಟ್ಟು ಹೋಗಿ ಚೆಕ್ ಮಾಡಿ ಅದನ್ನು ಕೂಡ. ಸೊ ಮಾಡೋಣ ಅದನ್ನು ಕೂಡ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಹೋಗಿ. ಸೊ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಕ್ಯಾರೆಟ್ ಲಡ್ಡು ಅಂತೂ ತುಂಬಾ ಸಖತ್ತಾಗಿರುತ್ತೆ ಗೈಸ್. ತುಂಬ ಮಾಡೋದು ಕೂಡ ತುಂಬಾ ಈಸಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬಾ ಒಂದು ಹೆಲ್ತಿಯಾಗಿರುವಂಥ ಕ್ಯಾರೆಟ್ ಲಡ್ಡುನ ಮಾಡ್ಬೋದು. ಸೊ ಅದಕ್ಕೆ ನಾನಿಲ್ಲಿ ಒಂದು 4 ಕ್ಯಾರೆಟ್ನ ತೊಗೊತಾ ಇದ್ದೀನಿ. 4 ಇಲ್ಲ ಒಂದು 5. ಸದ್ಯಕ್ಕೆ ನನಗೆ ಒಂದು 2 ಬೌಲ್ ಆಗೋಷ್ಟು ಕ್ಯಾರೆಟ್ ತುರಿಬೇಕು. ಸೊ ಹಾಗಾಗಿ ಇಲ್ಲಿ ಒಂದು 5 ತೊಗೊಂಡಿದ್ದೀನಿ ಸದ್ಯಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಸಣ್ಣದಾಗೇ ತುರಿದು ಇಟ್ಕೋಬೇಕು. ಇವಾಗಂತೂ ಮಕ್ಳುಗಳು ಸ್ವಲ್ಪ ಆಟ ಆಡ್ಬಿಟ್ಟು ಬರ್ತಾರೆ, ಕೇಳ್ತಿರ್ತಾರೆ ಏನಾದರೂ ಅಮ್ಮ ಸ್ನ್ಯಾಕ್ಸ್ ಕೊಡು ಅಂತ. ಅಥವಾ ಸ್ಕೂಲಿಗೆ ಹೋದಾಗಂತೂ ನಮಗೇ ಏನು ಮಾಡೋದು, ಏನು ಕೊಡೋದು, ಅಥವಾ ಹೊರಗಡೆ ತರಿಸೋದ ಬೇಡವಾ ಅಂತಲೇ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಆದಷ್ಟು ಸ್ಕೂಲ್ಗಳಲ್ಲಿ ಇತ್ತೀಚೆಗೆ ಇರೋವಂಥ ಸ್ಕೂಲ್ಗಳಲ್ಲಿ ಏನು ಅಂದರೆ ಜಂಕ್ ಫುಡ್ಗಳು ಯಾವುದೂ ಕೂಡ ಅಲೋ ಇಲ್ಲ. ಇನ್ನು ರಿಷು ಸ್ಕೂಲಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಬಿಸ್ಕೆಟು ಅದು ಇದು ನಾನು ಹಾಕ್ಕೊಡ್ತಾಯಿದ್ದೆ. ಯಾವಾಗಾದರೂ ವೀಕ್ಲಿ 1-2 ಟೈಮ್ಸು. ಇವಾಗಂತೂ ಅದನ್ನು ಕೂಡ ಅಲೋ ಮಾಡ್ತಾ ಇಲ್ವಂತೆ. ಏನಿದ್ರು ಫ್ರೂಟ್ಸ್ ಮಾತ್ರ ಇಲ್ಲ ವೆಜಿಟೇಬಲ್ಸ್ ಮಾತ್ರನೇ ಅಲೋ ಇರುವಂಥದ್ದು. ಹಾಗಾಗಿ ಏನಪ್ಪ ಮಾಡೋದು, ಏನಪ್ಪ ಕೊಡೋದು, ದಿನ ಫ್ರೂಟ್ಸು ಕೂಡ ಅವರು ದಿನ ತಿನ್ನೋದೇ ಇಲ್ಲ. ಏನು ಮಾಡೋದು ಅಂತ ತುಂಬಾ ಬೇಜಾರಾಗ್ತಾಯಿತ್ತು. ಇನ್ನು ಅದನ್ನೆಲ್ಲ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಏನೇನು ಸ್ನ್ಯಾಕ್ಸ್ಗಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನು ಮಾಡಿಬಿಟ್ರೆ ಅವರು ಹೊರಗಡೆಯಿಂದ ಬಂದ ತಕ್ಷಣವೂ ತಿನ್ಬೋದು, ಅಥವಾ ಸ್ಕೂಲಿಗೂ ಕೂಡ ಸ್ನ್ಯಾಕ್ಸಲ್ಲೂ ಕೂಡ ತಿನ್ಬೋದು ಆರಾಮಾಗೆ. ಒಂದು ತುಂಬಾ ಹೈ ಪ್ರೋಟೀನ್ ಇರುವಂಥದ್ದಲ್ವ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು 2 ಬೌಲ್ ಆಗುವಷ್ಟು ನಾನು ಕ್ಯಾರೆಟ್ ತುರಿನ ಸಣ್ಣದಾಗೇ ತುರಿದು ಸೈಡಲ್ಲಿ ಇಟ್ಕೊಂಡಿದ್ದಾಯಿತು. ನನಗಿಷ್ಟು ಸದ್ಯಕ್ಕೆ ಸಾಕಾಗಿದೆ. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು 2-3 ಕ್ಯಾರೆಟ್ನ ಕೂಡ ಸೇರಿಸ್ಕೋಬೋದು ನಾವು. ಹಾಗೆಯೇ ಇಲ್ಲೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಸ್ವಲ್ಪ ಕಾಯಿಸ್ಬಿಟ್ಟು ಹಾಕೋತಾ ಇದ್ದೆ, ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಹಾಗಾಗಿ ಬೇಕು ಅಂದರೆ 1-1.5 ಸ್ಪೂನ್ ನಾವು ತುಪ್ಪನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಡ್ರೈ ಫ್ರೂಟ್ಸ್ಗಳು ಅಂದರೆ ಸ್ವಲ್ಪ ಬಾದಾಮಿ, ಗೋಡಂಬಿನೂ ಕೂಡ ತುಪ್ಪದಲ್ಲೇ ಹಾಕಿ ಹುರಿತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿದಾದಮೇಲೆ ನಾನು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಉಳಿದಿತ್ತು. ಹಾಗಾಗಿ ಅದನ್ನು ಕೂಡ ಸ್ವಲ್ಪನೇ ನಾನು ಕೊನೆಯಲ್ಲಿ ಸೇರಿಸ್ಕೊತೀನಿ. ಪಂಪ್ಕಿನ್ ಸೀಡ್ಸು ಮತ್ತು ಬಾದಾಮಿ, ಗೋಡಂಬಿ ಇದನ್ನೆಲ್ಲ ತುಪ್ಪದಲ್ಲಿ ಉರಿಯುವಾಗಲೇ ತಿನ್ನಬೇಕು ಹಾಗೇನೆ ಅಂತ ಅನ್ನಿಸ್ತಾ ಇರುತ್ತೆ. ಡ್ರೈ ಫ್ರೂಟ್ಸ್ಗಳನ್ನ ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದು ಒಂದು ಬೌಲ್ಗೆ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಒಂದು 2 ಕಪ್ ಆಗುವಷ್ಟು ಅದೇ ತುಪ್ಪಕ್ಕೆ ನಾನು ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ಏನು ತುಪ್ಪ ಬೇಕಾಗಿಲ್ಲ. ಹಾಗೆಯೇ ಈ ಕ್ಯಾರೆಟಲ್ಲಿ ಸ್ವಲ್ಪ ನೀರಿಂದು ಏನಿರುತ್ತೆ, ನೀರಿನ ಅಂಶ ಇರುತ್ತೆ. ಸೊ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ತುಪ್ಪದಲ್ಲೇ ಹುರಿತಾ ಅದು ಸ್ವಲ್ಪ ಹಿಂಗಬೇಕು ನೀರೆಲ್ಲ. ಆ ರೀತಿ ಸ್ವಲ್ಪ ಹುರ್ಕೋಬೇಕು ಕಡಿಮೆ ಉರಿನಲ್ಲೇ. ಇವಾಗ ಇದರ ಹಸಿ ಸ್ಮೆಲ್ಲೆಲ್ಲ ಏನಿರುತ್ತೆ ಅದೆಲ್ಲ ಹೋಗಿದೆ. ಸೊ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ನೋಡ್ತಿರ್ಬೋದು ಸ್ವಲ್ಪ ಲಡ್ಡು ಕೋಟಿಂಗ್ಗೆ ಕೊನೆಯಲ್ಲಿ ಅಂತ ಹೇಳಿ ಸ್ವಲ್ಪ ಕೊಬ್ಬರಿನ ಪೀಸ್ ಮಾಡಿ ಈ ರೀತಿ ಸಣ್ಣದಾಗಿಯೇ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಹುರಿದಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಏನಾದರೂ ಸ್ವಲ್ಪ ಲಡ್ಡುನ ಜಾಸ್ತಿ ಮಾಡ್ಕೊತೀವಿ, ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಬಳಸ್ಕೊತೀವಿ, ತಿಂತೀವಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಆಗಲೇ ಹೇಳ್ದಂಗೆ ಇನ್ನೂ ಒಂದು 2-3 ಕ್ಯಾರೆಟು ಕೂಡ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಸೊ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾಯಿತು. ಒಂದು 4 ಏಲಕ್ಕಿನ ಹಾಕೋತಾ ಇದ್ದೀನಿ. ಇಲ್ಲ ಏಲಕ್ಕಿ ಪೌಡರ್ನಾದರೂ ಸೇರಿಸ್ಕೋಬೋದು. 1 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊತಾ ಇದ್ದೀನಿ. ಹಾಗೆಯೇ ಸಿಹಿಗೆ ಅಂತ ಹೇಳಿ 1 ಕಪ್ ಆಗುವಷ್ಟು ನಾನು ಡೇಟ್ಸನ್ನು ಬೀಜನೆಲ್ಲ ತೆಗೆದು ಈ ರೀತಿ ಪೀಸ್ ಮಾಡಿ ಹಾಕೊತಾ ಇದ್ದೀನಿ. ಆದಷ್ಟು ಸಣ್ಣ ಪೀಸ್ಗಳ ಥರ ನಾವು ಪೀಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಮತ್ತು ತಳದಲ್ಲೆಲ್ಲೋ ಅಂಟ್ಕೊಂಡಂಗೆ ನಮಗೆ ಆಗೋದಿಲ್ಲ. ಹಾಗೆಯೇ ಇದ್ರ ಜೊತೆ ಹಾಕಿದಾಗ ಏನಾಗುತ್ತೆ, ನಮಗೆ ಪುಡಿ ಥರ ನಮಗೆ ಡ್ರೈ ಫ್ರೂಟ್ಸು ಮತ್ತು ಡೇಟ್ಸ್ ಎಲ್ಲ ಹಾಕಿರ್ತೀವಲ್ಲ ಅಂಟ್ಕೊಂಡಂಗೆ ಮುದ್ದೆ ಥರ ಆಗಿರೋದಿಲ್ಲ. ಫುಲ್ ಪೌಡರ್ ಥರನೇ ನಮಗೆ ಬಂದಿರುತ್ತೆ. ಸೊ ನೋಡ್ತಿರ್ಬೋದು, ಚೆಕ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ತುಂಬ ಚೆನ್ನಾಗಾಗಿದೆ. ಈ ಥರ ನಮಗೆ ಆದರೆ ಸಾಕಾಗತ್ತೆ. ಇವಾಗ ಇದ್ರ ಜೊತೆ ನಾನು ಕ್ಯಾರೆಟ್ ತುರಿನ ಹಾಕ್ಕೊತಾ ಇದ್ದೀನಿ. ಅಥವಾ ಇದ್ರ ಜೊತೆ ಬೇಡ ಅಂತಂದರೆ ಇದನ್ನೇ ಬೇರೆ ಒಂದು ಬೌಲ್ಗೆ ತೆಗೆದಿಟ್ಬಿಟ್ಟು ಬರೀ ಕ್ಯಾರೆಟನ್ನು ಅಷ್ಟೇ ಗ್ರೈಂಡ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ನಂತರನೇ ಒಟ್ಟಿಗೆ ಸೇರಿಸಿ ಕೂಡ ಗ್ರೈಂಡ್ ಮಾಡ್ಕೊಬೋದು. ಎಲ್ಲದಕ್ಕೂ ಡ್ರೈ ಫ್ರೂಟ್ಸ್ ಅನ್ನೋದು ಕ್ಯಾರೆಟ್ ಜೊತೆ ಮಿಕ್ಸ್ ಆದಾಗ ಫುಲ್ ಚೆನ್ನಾಗಿ ಸೆಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಕೂಲ್ ಆಗಿದೆ. ಇವಾಗ ಅದನ್ನು ಕೂಡ ಕೆಸ್ಕೊತಾ ಇದ್ದೀನಿ.
ನೋಡ್ತಾ ಇರ್ಬೋದು ಯಾವ ಥರ ರೆಡಿಯಾಗಿದೆ. ನಮಗೆ ಈಗ ಒಬ್ಬಟ್ಟು ಹೂರ್ಣ ಎಲ್ಲ ಇರುತ್ತಲ್ವ, ಸೇಮ್ ಆ ಥರ ಬಂದರೆ ಸಾಕು ನಮಗೆ. ಇದು ಲಡ್ಡು ಮಾಡೋದಕ್ಕೆ ಒಂದು ಬೆಸ್ಟಾಗಿ ರೆಡಿಯಾಗಿರುತ್ತೆ. ಸೊ ಇದನ್ನೆಲ್ಲ ಮತ್ತೆ ಅದೇ ಪಾತ್ರೆಗೇ ತೊಗೋತಾ ಇದ್ದೀನಿ. ಅದರಲ್ಲೆಲ್ಲ ಸ್ವಲ್ಪ ತುಪ್ಪನೆಲ್ಲ ಹಾಕಿದ್ನಲ್ಲ, ಹಾಗಾಗಿ ಅದರಲ್ಲೇ ಇರಲಿ ಅಂತ ಅದಕ್ಕೇ ಹಾಕ್ಕೊಂಡೆ. ಮತ್ತು ಕೈಗೆ ಸ್ವಲ್ಪ ತುಪ್ಪನೆಲ್ಲ ಸವರ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಲಡ್ಡುನ ಮಾಡ್ಕೊಬೋದು. ನಾನು ಈ ಸೈಜಲ್ಲಿ ಲಡ್ಡುನ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಪ್ಲೇಟ್ಗೆ ನಾನೇನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಕೊಬ್ಬರಿ ತುರಿನೂ ಕೂಡ ಇದ್ರ ಮೇಲೆ ಹಾಕಿ ಸ್ವಲ್ಪ ಏನಾಗುತ್ತೆ ಸುತ್ತ ಉರುಳಿಸಿ ಅದನ್ನು ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ಹಾಗೆ ರುಚಿ ಕೂಡ ತುಂಬಾ ಡಬ್ಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಬೇಕಿದ್ರೆ ನೀವು ಕೂಡ. ಇನ್ನು ಮಿಕ್ಕಿರುವಂಥದ್ದನ್ನು ಕೂಡ ಇದೇ ರೀತಿ ಲಡ್ಡು ಸೈಜಲ್ಲೇ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಕೊಬ್ಬರಿ ತುರಿ ಏನಿರುತ್ತೆ ಅದನ್ನು ಕೂಡ ಲಾಸ್ಟಲ್ಲಿ ಕೋಟಿಂಗ್ ಮಾಡ್ತಾನೆ ಎತ್ತಿಟ್ಕೊತಾ ಇದ್ದೀನಿ ಸೈಡಲ್ಲಿ. ಸುಮಾರು ನನಗೆ ಇಷ್ಟಕ್ಕೆ ಒಂದು 10 ಲಡ್ಡು ಆಗಿದ್ವು. ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ಓಕೆ, ಮತ್ತು ಇನ್ಯಾಕೆ ತಡ, ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಟೇಸ್ಟ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಹೊಸದೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.